ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ನನ್ನ ಚಾನಲನ್ನು ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಭಾಳ ಉಪಯುಕ್ತ ಆಗುತ್ತೆ. ಹಾಯ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ 10 ಅಂಕದ ಪ್ರಶ್ನೆಗಳನ್ನು ಒಂದು ಸೆಕೆಂಡ್ ಪಿ ಯು ಸಿಗಳಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 10 ಅಂಕಕ್ಕೂ ಬರುವಂಥ ಕೆಲವೊಂದಿಷ್ಟು ಟಾಪ್ 20 ಕ್ವಶನ್ಸ್ಗಳನ್ನು ಇದರಲ್ಲಿ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಏನಂದರೆ ಇದರಲ್ಲಿ ಒಂದು 10 ಅಂಕದ ಪ್ರಶ್ನೆಗಳು ಆ್ಯನ್ಯುವಲ್ ಎಕ್ಸಾಮಲ್ಲಿ ಫಿಕ್ಸೆಡ್ ಆಗಿ ಬರುವಂಥ ಒಂದು 10 ಅಂಕದ ಪ್ರಶ್ನೆಗಳನ್ನು ಅಷ್ಟು ಒನ್ ಸೈಡ್ ಮಾಡಿ ಇದರಲ್ಲಿ ತಿಳಿಸ್ತಾ ಇದ್ದೀನಿ. ವಿತ್ ಆನ್ಸರು ವಿತ್ ಕ್ವಶನ್ ಮೂಲಕ ಪಾಯಿಂಟ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಯಾರೆಲ್ಲ ನೋಡ್ತಿದ್ದೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಯಾಕಂದರೆ ಎಕ್ಸಾಮ್ ದೃಷ್ಟಿಯಿಂದ ಇದೊಂದು ಭಾಳ ಉಪಯುಕ್ತದ ಮಾಹಿತಿ ಆಗಿರುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ 10 ಅಂಕದ ಹಾಗೂ ಈಗ 5 ಅಂಕದ ಇನ್ನೊಂದು ವಿಡಿಯೋಗಳನ್ನು ಮಾಡ್ತೀನಿ, ಎಲ್ಲ ಒಂದು ಸೈಡ್ ಸಪ್ರೇಟ್ ಮಾಡಿಬಿಟ್ಟು. ಇದು ಬಂದುಬಿಟ್ಟು ಓನ್ಲಿ 10 ಅಂಕದ ಒಂದು ಕ್ವಶನ್ಸ್ ಮತ್ತು ವಿತ್ ಆನ್ಸರ್ ಆಗಿರುತ್ತೆ. ಈಗ ನೋಡ್ಕೊಂಡು ತಗೊಮ್ಮ. ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಂದು. ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಕ್ಕಂಥದ್ದು ಆಯಿತಾ. ಅದರ ಒಂದು ಪೀಠಿಕೆ ಅಂತಂದು ಯಾರೆಲ್ಲ ಎಕ್ಸಾಮ್ ಬರೀತಿದ್ದೀರಾ ಮೇಯ್ನಾಗಿ ಪೀಠಿಕೆ ಹಾಕಿರಿ. ಪೀಠಿಕೆ ವಿವರಣೆ ಉಪಸಂಹಾರ. ವಿವರಣೆ ಹಾಕಲಿಲ್ಲ ಅಂದ್ರೂ ನಡೀತೈತಿ. ಪೀಠಿಕೆ ಉಪಸಂಹಾರ ಹಾಕಿದ್ರಂದರೆ ನಿಮಗೆ ಇಲ್ಲಿ 2 ಮಾರ್ಕ್ಸು ಫಿಕ್ಸ್ ಆಗಿರುತ್ತೆ. ಪೀಠಿಕೆ ಉಪಸಂಹಾರ ಮಾತ್ರ ಮೊದಲಲ್ಲಿ ಇರಲೇಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗೆ ನೆಕ್ಸ್ಟ್ ನೋಡೋಣ ಇದರ ಒಂದು ಆನ್ಸರ್ ನೋಡೋಣ. ಪ್ರಮುಖ ಲಕ್ಷಣಗಳು ಏನಪ್ಪ ಅಂದರೆ ನಗರ ಯೋಜನೆ, ಬೀದಿಗಳು, ಒಳಚರಂಡಿ ವ್ಯವಸ್ಥೆ, ಸ್ನಾನದ ಕೊಳ, ಉಗ್ರಾಣ ಮತ್ತು ಕೊಠಡಿಗಳು ಅಂತಕ್ಕಂಥದ್ದು. ಇದರ ಒಂದು 6 ಪಾಯಿಂಟ್ಸ್ಗಳಿದೆ. ಇವು 6 ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ ಮತ್ತು ಅದರ ಡೆಫಿನಿಷನ್ ಬರೆದ್ರೆ ಅದರಲ್ಲಿ ಮತ್ತು ಅದರಲ್ಲಿ ಬರ್ತಕ್ಕಂಥ ರಾಜಕೀಯ ಸ್ಥಿತಿ ಬರುತ್ತೆ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಕಲೆ ಮತ್ತು ಮೂರ್ತಿ ಶಿಲ್ಪಗಳು, ಮುದ್ರೆಗಳು, ಲಿಪಿಗಳು, ಸಿಂಧೂ ನಾಗರಿಕತೆ ಅತ್ಯಂತ ಅಂತಂದು ಅಂತ್ಯ ಇರುತ್ತೆ. ಸಿಂಧೂ ನಾಗರಿಕ ಅಂತ್ಯನೂ ಕಡೆಗೆ ಬರೆದ್ರೆ ನಿಮಗೆ 10 ಮಾರ್ಕ್ಸಿಗೆ ಇದೊಂದು ಕ್ವಶನ್ಸ್ ಪೂರ್ಣವಾಗುತ್ತೆ. ಲಾಸ್ಟಿಗೆ ಉಪಸಂಹಾರ ಇರಲೇಬೇಕು. ಇದು 1 ಕ್ವಶನ್ ಆಯಿತು ಸಿಂಧೂ ನಾಗರಿಕತೆಯದ್ದು. ಇಷ್ಟು ಬರೆದ್ರೆ ನಿಮಗೆ 10 ಮಾರ್ಕ್ಸಲ್ಲಿ 1 ಮಾರ್ಕ್ಸನ್ನು ವ್ಯಾಲ್ಯೂಟರ್ ತೆಗಿಯೋಕ್ಕಾಗಲ್ಲ, ಗೊತ್ತಾಯ್ತಾ. ಹಾಗೆ 2ನೇ ಕ್ವಶನಿಗೆ ಹೋಗೋಣ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತಂದಿದೆ, ಇಲ್ಲ ವಿವರಿಸಿ ಅಂತ ಬರುತ್ತೆ, ವಿಶ್ಲೇಷಿಸಿ ಅಂತಂದಾದರೂ ಬರ್ಬೋದು. ಮೊದಲಿಗೆ ಏನು ಮಾಡಿ ಹೇಳಿದಂಗೆ ಪೀಠಿಕೆ ಅಂತೂ ಇರಲೇಬೇಕು. ಬುದ್ಧನ ಒಂದು ಫಸ್ಟಿಗೆ ಏನು ಮಾಡಬೇಕಂದ್ರೆ ಪೀಠಿಕೆಯಲ್ಲಿ ಬುದ್ಧ ಯಾವ ಥರ ಇದ್ದ ಅಂತಕ್ಕಂಥದ್ದನ್ನು ಬರೆಯೋದಾದರೆ, ನೆಕ್ಸ್ಟಲ್ಲಿ ಏನು ಮಾಡಬೇಕಂದ್ರೆ ಆರಂಭಿಕ ಜೀವನ ಅಂತ ಬರೀಬೇಕು. ಅವನು ಜೀವನವನ್ನು ಆರಂಭಿಸೋಕ್ಕಿಂತ ಮುಂಚೆ ಏನಾಗಿದ್ದ, ಯಾವ ಥರ ಇದ್ದ ಅಂತಂದೂ ಕೂಡ ಬರೀಬೇಕು. ಅದಾದ ನಂತರ ಅವನು ಒಂದಿಷ್ಟು ಗ್ರಂಥಗಳಾಗಿರ್ಬೋದು, ಸಾಹಿತ್ಯಗಳಾಗಿರ್ಬೋದು, ಮಹಾಯಾನ ಮತ್ತು ತಥಾಗತ, ಧರ್ಮಚಕ್ರ ಪರ್ವತ, ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮಗೆ ಕಾಣಿಸ್ತವೆ. ನಿರ್ವಾಣ ಮತ್ತು ಬುದ್ಧನ ಜ್ಞಾನೋದಯ ಎಲ್ಲ ಇತ್ತು, ಅವನ ಅಷ್ಟಾಂಗ ಮಾರ್ಗಗಳು, ಬುದ್ಧನ ವ್ಯಕ್ತಿತ್ವ ಯಾವ ಥರ ಇತ್ತು ಅಂಥದ್ದನ್ನು ಕೂಡ ಸುಮ್ಮನೆ ನೀವು ಬರಿಬೇಕಾಗುತ್ತೆ. ಇವಿಷ್ಟೆಲ್ಲ ಬರೆದ್ರೆ ಸಾಕು, ನಿಮಗೆ 10 ಮಾರ್ಕಿಗೆ ಫುಲ್ ಮಾರ್ಕ್ಸ್ ಸಿಗೋಂಥ ಚಾನ್ಸಸ್ ಇರುತ್ತೆ. ಬುದ್ಧನ ಜೀವನದ ಬೋಧನೆಗಳು ಇವಾಗಿರ್ತದೆ. ಜೀವನ ಮತ್ತು ಬೋಧನೆಗಳು ಅಂತಂದರೆ ಆ ಟೈಪ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂಥದ್ದು, ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಇದು ಮಾತ್ರ ಯಾವ ಥರಪ್ಪ ಅಂತಂದರೆ ಅಶೋಕನ ಜೀವನ ಮತ್ತು ಸಾಧನೆಯಿಂದ ಎಷ್ಟೋ ವರ್ಷಗಳಿಂದ ಇದೊಂದು ಫಿಕ್ಸೆಡ್ ಕ್ವಶನ್ ಆಗಿರುತ್ತೆ. ಇದು ಮತ್ತು ಬುದ್ಧನ ಜೀವನ ಫಿಕ್ಸ್ ಕ್ವಶನ್ಸ್ ಇದು 10 ಮಾರ್ಕಿಗೆ. ಅದೇ ಥರ ನೋಡಿದಂಗೆ ಇಲ್ಲಿ ನೋಡಿ, ಫಸ್ಟಲ್ಲಿ ಬಂದುಬಿಟ್ಟು ಪೀಠಿಕೆ ಅಂತಂದು ಬರಲೇಬೇಕು. ಪೀಠಿಕೆ ಬರೆದ ನಂತರ ನೆಕ್ಸ್ಟಾಗಿ ಅವನ ಆರಂಭಿಕದಲ್ಲಿ ಅವನು ಯಾವ ಥರ ಇದ್ನ, ಯಾವ ಥರ ಹೋರಾಟವನ್ನು ನಡೆಸ್ತಿದ್ನ ಅಂತಕ್ಕಂಥದ್ದು, ಸಾಮ್ರಾಜ್ಯವನ್ನು ಯಾವ ಥರ ನಡೆಸ್ತಿದ್ನ ಅಂತಂದು ಕೂಡ ಬರೀಬೇಕು. ಮತ್ತು ಒಳ್ಳೆ ನಿಮಗೆ ಅವನ ಒಂದು ಇಸ್ವಿ ಏನಾದರೂ ಗೊತ್ತಿದ್ದರೆ ಫಸ್ಟಲ್ಲಿ ಹಾಕಲೇಬೇಕು, ಪೀಠಿಕೆಯಲ್ಲಿ ಹಾಕಬೇಕು. ಅದಾದ ನಂತರ ಅವನು ಕಳಿಂಗ ಯುದ್ಧದಲ್ಲಿ ಏನೇನಾಯಿತು 216ರಲ್ಲಿ ಸಾಶಾಪು 261ರಲ್ಲಿ ಅಂತಂದು. ಅದಾದ ನಂತರ ಅಶೋಕನ ಸಾಮ್ರಾಜ್ಯವನ್ನು ಎಲ್ಲಿ ತನಕ ವಿಸ್ತಾರ ಮಾಡಿದ, ಅವನ ಶಿಲಾಗಳು ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳು ಎಲ್ಲೆಲ್ಲಿದೆ, ಮತ್ತು ಅಶೋಕನ ಮತ್ತು ಬೌದ್ಧ ಧರ್ಮಕ್ಕೆ ಪ್ರಸಾರಕ್ಕೆ ಕೈಗೊಂಡನಲ್ಲ ಅಶೋಕ, ಅದು ಯಾವ ಥರ ಇತ್ತು ಅಂತಂದು ಕೂಡ ಬರೀಬೇಕು. ಆಮೇಲೆ ಮತ್ತೊಂದಿಷ್ಟು ಸೆಂಟ್ರಲ್ ಏನಂದ್ರೆ ಅವನು ಒಂದಿಷ್ಟು ವ್ಯಕ್ತಿತ್ವವನ್ನು ಕೂಡ ಬರೀರಿ. ಬರೆದ ನಂತರ ಲಾಸ್ಟಲ್ಲಿ ಉಪಸಂಹಾರ ಅಂತೂ ಇರಲೇಬೇಕು. ಇದಿಷ್ಟು ಬರೆದ್ರೆ ಅಶೋಕನ ಒಂದು ಪ್ರಶ್ನೆಗೆ 10ಕ್ಕೆ 10 ಸಿಗುವ ಚಾನ್ಸಸ್ ಭಾಳನೇ ಇರುತ್ತೆ. ಹಾಗೆ 4ನೇ ಕ್ವಶನ್ಗೆ ಹೋಗೋಣ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯುತ್ತಾರೆ, ಹೇಗೆ ಅಂದೆಲ್ಲ ವಿವರಿಸಿ ಬರೆಯಿರಿ ಅಂತಕ್ಕಂಥದ್ದು ಇರುತ್ತೆ. ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಕರಿತಿದ್ರು ಗುಪ್ತರ ಕಾಲದಲ್ಲಿ. ಯಾಕಪ್ಪ ಅಂದರೆ ಅದು ಭಾರತದಲ್ಲಿ ಮೊದಲಿಗೆ ಪೀಠಿಕೆಯನ್ನು ಬರೆಯಿರಿ. ನೆಕ್ಸ್ಟು ಹಿಂದೂ ಧರ್ಮದ ಪುನರುತ್ಥಾನ ಅಂತಂದು ಇದೆ, ಒಂದು ಪಾಯಿಂಟ್ ಇದೆ. ಆಮೇಲೆ ಗುಪ್ತರ ಕಾಲದ ಶಿಕ್ಷಣ ಯಾವೆಂದರೆ ನಳಂದ ವಿಶ್ವವಿದ್ಯಾಲಯ ಯಾವ್ಯಾವೆಲ್ಲ ಆಗಿವೆ ಅವೆಲ್ಲವನ್ನು ಬರಿಬೇಕು. ಗುಪ್ತರ ಸಾಹಿತ್ಯಗಳು ಬರಿಬೇಕು, ಗುಪ್ತರ ಕಾಲದ ಕವಿಗಳು
ಎಷ್ಟು ಜನ ಇದ್ದರು, ಭಾಳಷ್ಟು ಜನ ಇದ್ದರು, ಅವರನ್ನು ಕೂಡ ವಿವರಿಸಬೇಕು. ಗುಪ್ತರ ಕಾಲದ ವಿಜ್ಞಾನ ಯಾವ ಥರ ಇತ್ತು ಅಂಥದ್ದು ಕೂಡ ಬರೀಬೇಕು. ಗುಪ್ತರ ಕಾಲದ ತಂತ್ರಜ್ಞಾನ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ, ಗುಪ್ತರ ಕಾಲದ ಚಿತ್ರಕಲೆ ಮತ್ತೊಂದು ನೆಕ್ಸ್ಟ್ ಆಯಿತು. ಇಷ್ಟೆಲ್ಲ ಬರೆದ್ಬಿಟ್ಟು ಲಾಸ್ಟಿಗೆ ಉಪಸಂಹಾರ ಬರೀಬೇಕು. ಯಾವುದೇ ಒಂದು ಕ್ವಶನ್ ಬರಿತೀರಂದರೆ 10 ಮಾರ್ಕಿಂದು ಅದರಲ್ಲಿ ಒಂದು 10 ಪಾಯಿಂಟ್ ಯಾವ ಥರ ಅಂದಾದರೂ ಒಟ್ಟು ಒಂದು 10 ಪಾಯಿಂಟನ್ನು ಹುಡುಕಬೇಕು. 10 ಪಾಯಿಂಟ್ ಹುಡುಕಿದರೆ ನಿಮಗೆ ಅಲ್ಲಿ ಸಿಗಬೇಕಂಥದ್ದು. ನಾನು ನಿಮಗೆ 2 ಮಾರ್ಕ್ಸ್ ಮಾತ್ರ ಫಿಕ್ಸ್ ಆಗಿ ಹೇಳ್ಬಿಟ್ಟಿನಿ. ಪಿ ಟಿ ಕೆಕ್ಕೆ 1 ಮಾರ್ಕ್ಸು, ಪಿ ಟಿ ಕೆ ಹಾಕಿದ್ರೆ ಅಂದರೆ 1 ಮಾರ್ಕ್ಸು, ಉಪಸಂಹಾರ ಹಾಕಿದರೆ 1 ಮಾರ್ಕ್ಸು, ನಿಮಗೆ ಅಲ್ಲಿ 2 ಮಾರ್ಕ್ ಫಿಕ್ಸ್ ಇರುತ್ತೆ. ಯಾರೇ ಎಕ್ಸಾಮ್ ಬರೆದ್ರು ಪಿ ಟಿ ಕೆ ಉಪಸಂಹಾರ ಇಲ್ದ ಬರೆಯೋಕ್ಕೆ ಹೋಗ್ಬಾರ್ದು. ಅದಾದ ನಂತರ ಐದನೇ ಕ್ವಶನ್ ನೋಡಮ್ಮ. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು ಮತ್ತು ಸಾಧನೆಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಇಮ್ಮಡಿ ಪುಲಿಕೇಶಿ ಸಾಧನೆ ವಿವರಿಸಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಕೂಡ ಪಿ ಟಿ ಕೆ ಬರೆದ ನಂತರ 2ನೇ ಪಾಯಿಂಟ್ ನೋಡಿ ಯಾವ ಥರ ಇದೆ. ಮಂಗಳೇಶನೊಡನೆ ಯುದ್ಧ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ರಾಷ್ಟ್ರಕೂಟರೊಡನೆ ಯುದ್ಧ, ದಕ್ಕನ್ ರಾಜ್ಯಗಳೊಡನೆ ಯುದ್ಧ, ಉತ್ತರ ಭಾರತದ ಮೇಲೆ ದಿಗ್ವಿಜಯ, ಪೂರ್ವ ಭಾರತದೊಂದಿಗೆ ಯುದ್ಧ, ಪಲ್ಲವರೊಡನೆ ಯುದ್ಧ, ಪಲ್ಲವರ ಚಾಲುಕ್ಯ ಸಂಘರ್ಷ, ಸಂಗಮ ರಾಜ್ಯಗಳೊಡನೆ ಯುದ್ಧ, ಪುಲಿಕೇಶಿಯ ಅಂತಿಮ ಯುದ್ಧ, ಅಕ್ಬರನ ದಮನ, ಲಾಸ್ಟಿಗೆ ಅವನ ವ್ಯಕ್ತಿತ್ವ. ಇವೆಷ್ಟೆಲ್ಲ ಬರೋದು ಅಂದರೆ ಈಗ ಇಮ್ಮಡಿ ಪುಲಿಕೇಶಿ ಒಬ್ಬಂದು ಯಾವ ಥರ ಒಬ್ಬರದು ಸಾಧನೆಗಳು ಕೇಳ್ತಾರೆ ಅಂದರೆ ಅವನು ಯಾವ್ಯಾವ ರಾಜ್ಯಗಳ ಮೇಲೆ ದಾಳಿ ಮಾಡಿರ್ತಾನೆ, ಎಲ್ಲೆಲ್ಲಿ ವಿಜಯವನ್ನು ಸಾಧಿಸಿರ್ತಾನೆ ಅವನ್ನೆಲ್ಲ ಬರಿಬೇಕಾಗಿರುತ್ತೆ. ಅಷ್ಟೇ ಇರೋದು, ಮತ್ತೇನಿಲ್ಲ. ಅವನ್ನೇ ಒಂದು ಪಾಯಿಂಟ್ ರೀತಿಯಲ್ಲಿ ಬರೆದ್ರಿ ನೀವು ಪಕ್ಕ ನಿಮಗೆ 10 ಮಾರ್ಕ್ಸ್ ಸಿಗೋವಂಥದ್ದು. ಇದು ಕೂಡ ಒಂದು 10 ಮಾರ್ಕ್ಸಿಂದ ಒಂದು ಪ್ರಶ್ನೆ ಇದಾಗಿರುತ್ತೆ. ಅದೇ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತಕ್ಕಂಥದ್ದು. ರಾಷ್ಟ್ರಕೂಟರ ಸಾಂಸ್ಕೃತಿಕ ಒಂದು ಕೊಡುಗೆಗಳು ಏನಪ್ಪ ಯಾವ ಥರ ಇರ್ತವೆ ಅಂದರೆ ಪಿ ಟಿ ಕೆ ಅಂತೂ ಫಸ್ಟಲ್ಲಿ ಇರಲೇಬೇಕು. ಸೆಕೆಂಡ್ ಒಂದು ಬಂದುಬಿಟ್ಟು ರಾಷ್ಟ್ರಕೂಟರ ಧರ್ಮ, ಮತ್ತು ನೆಕ್ಸ್ಟ್ ಒಂದು ಸಾಹಿತ್ಯ, ನೆಕ್ಸ್ಟ್ 4ನೇ ಪಾಯಿಂಟು ಸಂಸ್ಕೃತದ ಪ್ರಮುಖ ಕವಿಗಳು, ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪ, ಎಲ್ಲೋರ ಕೈಲಾಸ ದೇವಾಲಯ. ಅವ್ರದ್ದೇನಾದರೂ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೇಳಿದರೆ ಅವರ ಒಂದು ಸಾಮ್ರಾಜ್ಯದಲ್ಲಿ ಯಾರು ರಾಷ್ಟ್ರಕೂಟರಾಗಲಿ ಯಾರು ಚೋಳರಾಗಿರಲಿ ಅವರೊಂದು ಸಾಮ್ರಾಜ್ಯದಲ್ಲಿ ಯಾವ್ಯಾವೆಲ್ಲ ಗುಡಿಗಳಿದ್ವು ಅಂದರೆ ಯಾವುದಾದ್ರೂ ಒಂದು ಶಾಸನಗಳಿದ್ವು ಅವೆಲ್ಲ ಬರ್ಕೊತ ಹೋಗ್ಬೇಕು. ಯಾವ ಥರ ಶಿಲ್ಪಿಗಳಿದ್ದರು, ಕಲೆಗಳು ಅವೆಲ್ಲ ಬರ್ಕೊತ ಹೋಗ್ಬೇಕು. ಯಾವುದಾವ ಥರ ದೇವಾಲಯಗಳಿದ್ವಲ್ಲ ಆ ದೇವಾಲಯಗಳನ್ನು ಮಾತ್ರ ಮೊದಲಿಗೆ ಬರಲೇಬೇಕು. ಯಾವ ಥರ ಒಂದು ಸಂಸ್ಕೃತಿಯ ಸಾಹಿತ್ಯವನ್ನು ಕೇಳಿದರೆ ದೇವಾಲಯಗಳು ಬರಿಬೇಕು. ಮತ್ತು ಚಿತ್ರಕಲೆ, ಲಾಸ್ಟಲ್ಲಿ ಉಪಸಂಹಾರ. ನೋಡಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಫಸ್ಟು 1 ಪಾಯಿಂಟು ಪಿ ಟಿ ಕೆ ಮತ್ತು ಲಾಸ್ಟ್ ಒಂದು ಉಪಸಂಹಾರ ಅದನ್ನು ಇನ್ಕ್ಲೂಡ್ ಹಿಡದೆ 10 ಪಾಯಿಂಟ್ಸ್ಗಳನ್ನು ಮಾಡ್ಕೊತಿದ್ದಾರೆ. ಹಿಂಗಾಗಿ ನಿಮ್ಮ ಒಂದು 10 ಮಾರ್ಕ್ಸಿನ ಕ್ವಶನನ್ನು ಜಲ್ದಿ ಮುಗಿಸೋಕ್ಕೆ ಒಂದು ಈಸಿ ಆಗುತ್ತೆ. ಈ ಥರ ಒಂದು ಪಾಯಿಂಟ್ಸ್ ರೂಪದಲ್ಲಿ ಬರ್ಕೊತ ಹೋದರೆ ಯಾರೆಲ್ಲ ಲಾಸ್ಟಲ್ಲಿ ಬರೀತಿರ್ತೀರ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಭಾಳ ಲಾಂಗ್ ಆಗುತ್ತೆ ಅಂತಂದು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ವಿಡಿಯೋ ಬೇಕಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ನನ್ನ ಒಂದು ಚಾನಲಲ್ಲಿ ಸಿಗುತ್ತೆ.